ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾನು ನಿಮ್ಮ ಸಿ ಎ ವಿರಾಜ್. ಮತ್ತೊಮ್ಮೆ ನಮ್ಮ ಈ 100x ಕಾಮರ್ಸ್ನ ಪ್ಲಾಟ್ಫಾರ್ಮ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಸೀರೀಸಲ್ಲಿ ಮತ್ತೊಂದು ಚಾಪ್ಟರ್ ಈಗ ನಿಮ್ಮ ಮುಂದೆ. ಈ ಚಾಪ್ಟರ್ ಗವರ್ನಮೆಂಟ್ ಬಜೆಟ್ ಆ್ಯಂಡ್ ದಿ ಎಕಾನಮಿ. ಸರ್, ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಇದೆಯಾ? ಸ್ವಲ್ಪ ನಾಟ್ ಕ್ಯಾಟಗರಿ ಎ ಅಂತ ಹೇಳಿದ್ರೆ ಕ್ಯಾಟಗರಿ ಬಿ ಎಲ್ಲಿ ಆಗ್ಬೋದು, ಎ ಬಿ ಸಿ ಕ್ಯಾಟಗರಿ ಬಂತಂದರೆ. ಸೊ ಸರ್, ಏನಿದೆ ಇದು? ಇದರಲ್ಲಿ ಟೋಟಲಿ ನಮಗೆ 10 ಮಾರ್ಕಿನ ಅಂಕಗಳ ಪ್ರಶ್ನೆಗಳು ನೋಡ್ಲಿಕ್ಕೆ ಸಿಗುತ್ತೆ. 1 ಮಾರ್ಕಿನ 2 ಪ್ರಶ್ನೆಗಳಿರುತ್ತೆ ಆನ್ ಆನ್ ಆವ್ರೇಜ್, 2 ಮಾರ್ಕಿನ 1 ಪ್ರಶ್ನೆ ಆ್ಯಂಡ್ 6 ಮಾರ್ಕಿನ 1 ಪ್ರಶ್ನೆ. ಸೊ ಇಷ್ಟು 2 + 2 + 6 = 10 ಮಾರ್ಕ್ಸ್. ಸೊ ದೀಸ್ ಆರ್ the important questions which we have listed out for the purpose of discussion for today's topic. ಇವತ್ತಿನ ವಿಡಿಯೋನು ಭಾಳ ಚಿಕ್ಕದಾಗಿರುತ್ತೆ, ಚಿಕ್ಕದಾಗಿ ಮತ್ತು ಚಕ್ಕದಾಗಿ. ನಮ್ಮ ಹತ್ರ ಇರೋದೇ 4 ಕ್ವಶನ್ ಇದೆ. 4 ಕ್ವಶನ್ ಆದಷ್ಟು ನಾವು 20-25 ನಿಮಿಷದೊಳಗಡೆ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡುವ. ಸೊ ಮತ್ತೆ ಕೆತ್ತಡ ಮೊದಲನೇದಾಗಿ ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ರಿಸಿಪ್ಟ್ಸ್ ಇನ್ ಗವರ್ನಮೆಂಟ್ ಬಜೆಟ್. ಸರ್, ಇದು 69 ಅನ್ನೋದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪೇಜ್ ನಂಬರ್. ಈ ಕ್ವಶನ್ಗೆ ಅಲ್ಲಿ ಆ ಪೇಜಲ್ಲಿ ಆನ್ಸರ್ ಇದೆ. ಸೊ ನಾನು ನಿಮಗೆ ಕ್ರಾಸ್ ರೆಫರೆನ್ಸ್ ನಿಮಗೆ ಯೂಸ್ ಆಗಲಿ ಅಂತೇಳಿ ಇಲ್ಲಿ ಹಾಕಿರೋದು. ಸೊ ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ರಿಸಿಪ್ಟ್ಸ್ ಇನ್ ಗವರ್ನಮೆಂಟ್ ಬಜೆಟ್. ದೆನ್ ಸೆಕೆಂಡ್ ಕ್ವಶನ್ ನೋಡಿದ್ರಂದ್ರೆ ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಒಂದು ರಿಸಿಟ್ಸ್ ಇನ್ ಗವರ್ನಮೆಂಟ್ ಬಜೆಟ್ ಬಗ್ಗೆ ಇದೆ, ಒಂದು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಬಗ್ಗೆ ಇದೆ. ಸೊ ನಾವು ಅದೇ ಥರ ಇಲ್ಲಿ ನೋಡೋದಾಯ್ತಂದ್ರೆ ಗವರ್ನಮೆಂಟ್ ಬಜೆಟಲ್ಲಿ ಯಾವ ಥರ ರಿಸಿಟ್ಸ್ ಇರುತ್ತೆ, ರಿಸಿಟ್ಸ್ ಇನ್ ಗವರ್ನಮೆಂಟ್ ಬಜೆಟ್. ಸೊ ಇಲ್ಲಿ ನೋಡಿ ನೀವು, ಗವರ್ನಮೆಂಟ್ ಬಜೆಟ್, ವಾಟ್ ಯು ಮೀನ್ ಬೈ ದ ವರ್ಡ್ ಬಜೆಟ್ ಅಂದರೆ ಏನಿದು? ಬಜೆಟ್ ಅಂದರೆ ಓಕೆ, ಅದಕ್ಕಿಂತ ಮೊದಲು ಬಜೆಟ್ ಯಾವಾಗ ಮಂಡನೆ ಆಗುತ್ತೆ ಹೇಳಿ? ನಾನು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೆಂಟ್ರಲ್ ಬಜೆಟ್ ಯಾವಾಗ ಬರುತ್ತೆ ಜನರಲಿ? ಸರ್, February 1st ಆಫ್ ಎವ್ರಿ ಇಯರ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈ ವರ್ಷದ ತಗೊಳ್ಳುವ 1/1/25 ಬಜೆಟ್ ಬಂದಿದ್ದು ಅದು ಯಾವ ಪೀರಿಯಡ್ಗೆ ಅಪ್ಲಿಕೇಬಲ್ ಆಗುತ್ತೆ? ಸರ್, ಅಪ್ಲಿಕೇಬಲ್ ಆಗೋದು 1/4/25 ಟು 31/3/26. ಈ ಪೀರಿಯಡಿನ ಬಜೆಟನ್ನು ನಾವು 1/1/25 ಮೊದಲೇ ಮಂಡನೆ ಮಾಡ್ತೇವೆ. ಸರ್, ಅಂದರೆ ಬಜೆಟ್ ನೀವು ಈ ಎಕ್ಸಾಂಪಲ್ ಯಾಕೆ ಕೊಟ್ಟರೆ? ಯಾಕಂದರೆ ನಾವು ಬಜೆಟ್ ಕೊಟ್ಟಾಗ ನಾವು ಹಿಂದೆ ಏನಾಗಿದೆ ಅಂತೇಳಿ ನಾವು ಕೊಡ್ತಾ ಇಲ್ಲ, ಮುಂದೆ ಏನು ಮಾಡ್ಬೇಕಂತೇಳಿ ಕೊಡ್ತಾ ಇದ್ದೀವಿ. ಸೊ ಬಜೆಟ್ ಈಸ್ ಆಲ್ವೇಸ್ ಅಬೌಟ್ ದ ಫೋರ್ಕಾಸ್ಟ್ ಅಂದರೆ ಮುಂದಂದಾಜು, ಮುಂದೆ ಏನು ಮಾಡಬೇಕು, ಎಷ್ಟು ಈಗ ಅಗ್ರಿಕಲ್ಚರ್ ಸೆಕ್ಟರ್ಗೆ ಎಷ್ಟು ಹೋಗಬೇಕು, ಎಜುಕೇಷನ್ ಸೆಕ್ಟರ್ಗೆ ಎಷ್ಟು ಹೋಗಬೇಕು, ಡಿಫೆನ್ಸ್ ಸೆಕ್ಟರ್ಗೆ ಎಷ್ಟು ಹೋಗಬೇಕು, ಪೊಲೀಸ್ ಸೆಕ್ಟರ್ಗೆ ಎಷ್ಟು ಹೋಗಬೇಕು, ಹೋಮ್ ಮಿನಿಸ್ಟ್ರಿಗೆ ಎಷ್ಟು ಹೋಗಬೇಕು, ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಹೋಗಬೇಕು, ಎಲ್ಲನೂ ನೆಕ್ಸ್ಟ್ ಇಯರ್ಗೆ ಇಷ್ಟು ಖರ್ಚಾಗುತ್ತೆ, ಇಷ್ಟು ಇನ್ಕಮ್ ಬರುತ್ತೆ ಅಂತೇಳಿ ಎಲ್ಲ ಒಂದು ಕಡೆ ಟೋಟಲ್ ಮಾಡಿ ನಾವು ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ನಾವು ಗವರ್ನಮೆಂಟ್ ಬಜೆಟ್ ಅಂತೇಳಿ ಕರಿತೇವೆ. ಸೊ ಗವರ್ನಮೆಂಟ್ ಬಜೆಟ್ ಈಸ್ ಆಫ್ 2 types. ಒನ್ ಈಸ್ ರೆವೆನ್ಯೂ ಬಜೆಟ್, ಸೆಕೆಂಡ್ ಒನ್ ಈಸ್ ಕ್ಯಾಪಿಟಲ್ ಬಜೆಟ್. ಸರ್, ವಾಟ್ ಈಸ್ ರೆವೆನ್ಯೂ ಬಜೆಟ್? ರೆವೆನ್ಯೂ ಬಜೆಟ್ ಅಂದರೆ ಫಾರ್ ಎಕ್ಸಾಂಪಲ್, ರೆವೆನ್ಯೂ ಬಜೆಟ್ ಅಂದರೆ ದಿನನಿತ್ಯ ಆಗುವಂಥ ಖರ್ಚು, ಗವರ್ನಮೆಂಟ್ ನಡೆಸಲಿಕ್ಕೆ ಆಗುವಂಥ ಖರ್ಚು, ಇಲ್ಲ ಡಿಪಾರ್ಟ್ಮೆಂಟ್, ಮಿನಿಸ್ಟ್ರೀಸ್, ಇಲ್ಲ ಎಂಪ್ಲಾಯೀಸ್ ಆಫ್ ಗವರ್ನಮೆಂಟ್, ಟೀಚರ್ಸ್, ಪೊಲೀಸ್, ಆರ್ಮಿ, ಡಿಫೆನ್ಸ್ ಇವರೆಲ್ಲರಿಗೂ ಕಂಟಿನ್ಯೂಸ್ಲಿ ಮಂತ್ ಆನ್ ಮಂತ್ ಸ್ಯಾಲ್ರಿ ಕೊಡಲೇಬೇಕು. ಅಂಥ ಖರ್ಚುಗಳಿಗೆ ನಾವು ರೆವೆನ್ಯೂ ಬಜೆಟ್ ಅಂತೇಳಿ ಕರಿತೀವಿ. ರೆವೆನ್ಯೂ ಬಜೆಟ್ ಅಂದರೆ ಅದು ಯಾವಾಗೂ 10 ವರ್ಷಕ್ಕೆ 20 ವರ್ಷಕ್ಕೆ ಒಂದ್ಸರಿ ಆಗೋದಲ್ಲ, ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಮಂತ್ಲಿ ಆಗುತ್ತೆ, ಡೈಲಿ ಆಗ್ಬೋದು, ಇಯರ್ಲಿ ಒಂದ್ಸರಿ ಆಗ್ಬೋದು, ಬಟ್ ಇಟ್ಸ್ ಕೀಪ್ಸ್ ಆನ್ ಹ್ಯಾಪನಿಂಗ್. ದೆನ್ ಕಮ್ಸ್ ಕ್ಯಾಪಿಟಲ್ ಬಜೆಟ್. ಕ್ಯಾಪಿಟಲ್ ಬಜೆಟ್ ಅಂದರೆ ಏನು? ಇಟ್ ಈಸ್ ಅ ಫೋರ್ಕಾಸ್ಟ್. ನಾವು ಇದಕ್ಕೆ ಇಷ್ಟು ಖರ್ಚು ಮಾಡ್ಬೇಕು ಅನ್ಕೊಂಡಿದ್ದೀವಿ, ಬಟ್ ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸರ್, ಏನು ಕ್ಯಾಪಿಟಲ್ ಬಜೆಟ್ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಇಲ್ಲ ಕ್ಯಾಪಿಟಲ್ ರೆವೆನ್ಯೂನು ಆಗಿರ್ಬೋದು, ಕ್ಯಾಪಿಟಲ್ ರಿಸೆಟ್ಸ್. ಸರ್, ಏನಿದು ಕ್ಯಾಪಿಟಲ್ ಅಂದರೆ? ಫಾರ್ ಎಕ್ಸಾಂಪಲ್, ಗವರ್ನಮೆಂಟಿಗೆ ಒಂದು ರೋಡ್ ಹಾಕ್ತು, ಅದು ವರ್ಷ ಒಂದ್ಸರಿ ರೋಡ್ ಹಾಕಲ್ಲ, ಮೇ ಬಿ 10 ವರ್ಷ, ಮೇ ಬಿ 20 ವರ್ಷಕ್ಕೆ ಒಂದ್ಸರಿ ಆಗುತ್ತೆ. ಗವರ್ನಮೆಂಟಿಗೆ ಒಂದು ಡ್ಯಾಮ್ ಕಟ್ತು,
ಆ ಡ್ಯಾಮ್ ಎವ್ರಿ ಇಯರ್ ಕಟ್ಟಲ್ಲ, ಅದು ಮೇ ಬಿ ಒಂದು 20, 30, 40, 50, 100 ವರ್ಷದವರೆಗೂ ಇರುತ್ತೆ. ಗವರ್ಮೆಂಟಿಗೆ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಕಟ್ತೀವಿ, ಈಗ ನಮ್ಮ ಕರ್ನಾಟಕದಲ್ಲಿ ವಿಧಾನಸೌಧ ಇದೆ, ಅದು ಎವ್ರಿ ಇಯರ್ ಕಟ್ಟಲ್ಲ, ಅದು ಯಾವಾಗೋ ಒಂದ್ಸರಿ ಕಟ್ಟಿರೋದು, ಅದು ಕಂಟಿನ್ಯೂಸ್ಲಿ ಆಗ್ತಾ ಇದೆ. ಆ ಟೈಮಲ್ಲಿ ಏನು ಖರ್ಚಾಗಿದೆ ಅದಕ್ಕೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ, ಇಲ್ಲ ಇನ್ವೆಸ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ ವಿ ಟ್ರೈ ಟು ಬೈ ಸಮ್ ಶೇರ್ಸ್, ಡಿಬೆಂಚರ್ಸ್ ಇನ್ ಸಮ್ ಕಂಪನಿ, ಬೇರೆ ಕಂಟ್ರಿಯಲ್ಲಿ ಅಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದಾಗ ನಾವೇನು ನಮಗೆ ಇಂಟ್ರೆಸ್ಟ್ ಬರುತ್ತಲ್ಲ, ಅದಕ್ಕೆ ನಾವು ರೆವೆನ್ಯೂ ಕ್ಯಾಟಗರಿಲಿ ಹಾಕ್ತೀವಿ. ನಾವೀಗ ಒಂದು ಬಿಲ್ಡಿಂಗ್ ಇತ್ತು, ಆ ಬಿಲ್ಡಿಂಗ್ ಸೇಲ್ ಮಾಡೋದ್ರಿಂದ ನಮ್ಗೆ ಏನು ದುಡ್ಡು ಬರುತ್ತೋ ಅದು ಕ್ಯಾಪಿಟಲ್ ರಿಸೀಟ್ಸ್ ಅಂತ ಹೇಳ್ಕೊಳ್ತೀವಿ. ಸೊ ಒನ್ ಇಸ್ ರೆವೆನ್ಯೂ ಬಜೆಟ್, ಸೆಕೆಂಡ್ ಒನ್ ಇಸ್ ಕ್ಯಾಪಿಟಲ್ ಬಜೆಟ್. ರೆವೆನ್ಯೂ ಬಜೆಟ್ ಮೀನ್ಸ್ ವಿಚ್ ಆರ್ ರಿಕರೆನ್ಸ್ ಇನ್ ನೇಚರ್, ಅಕರೆನ್ಸ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಕ್ಯಾಪಿಟಲ್ ಬಜೆಟ್ ಅಂದ್ರೆ ಕಂಟಿನ್ಯೂಸ್ ಆಗಿ ಅಕರೆನ್ಸ್ ಆಗ್ತಾ ಇರಲ್ಲ, ಯಾವಾಗೋ ಒಂದ್ಸರಿ ಅಕರೆನ್ಸ್ ಆಗ್ತಾ ಇರುತ್ತೆ. ಅದು ಮೇ ಬಿ ರಿಸಿಪ್ಟ್ ಆದ್ರೂ ಆಗಿರ್ಬೋದಿಲ್ಲ, ಎಕ್ಸ್ಪೆಂಡಿಚರ್ ಆದ್ರೂ ಆಗಿರ್ಬೋದು. ತಿಳಿತಾ? ಸೊ ರೆವೆನ್ಯೂ ಬಜೆಟ್ ಒಳಗಡೆ 2 ಕ್ಯಾಟಗರಿ ಇದೆ. ಒಂದು ಕ್ಯಾಟಗರಿ ಏನಿದೆ, ಮೊದಲನೇದಾಗಿ ಒಂದು ರೆವೆನ್ಯೂ ರಿಸಿಟ್ಸ್ ಇದೆ, ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದೆ. ರೆವೆನ್ಯೂ ರಿಸಿಟ್ಸ್ ಆ್ಯಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸರ್ ರೆವೆನ್ಯೂ ರಿಸಿಟ್ಸ್ ಒಳಗಡೆ ಮತ್ತೆ 2 ಇದೆ. ಟ್ಯಾಕ್ಸ್ ರೆವೆನ್ಯೂ ರಿಸಿಟ್ಸ್. ಸರ್ ಏನಂದ್ರೆ ಟ್ಯಾಕ್ಸ್ ರೆವೆನ್ಯೂ ರಿಸಿಟ್ಸ್? ಟ್ಯಾಕ್ಸ್ ರೆವೆನ್ಯೂ ಅಂದರೆ ಗವರ್ನಮೆಂಟ್ಗೆ ಇನ್ಕಮ್ ಬರ್ತಾ ಇದೆ, ಅದು ಏನು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಒಂದು 10-15 ವರ್ಷಕ್ಕೆ ಒಂದ್ಸರಿ ಬರೋದಲ್ಲ, ಎವ್ರಿ ಇಯರ್ ಬರ್ತಾ ಇದೆ, ಅದು ರೆವೆನ್ಯೂ ನೇಚರಲ್ಲಿದೆ. ಆ್ಯಂಡ್ ಆ ಇನ್ಕಮ್ ಬರ್ತಾ ಇರೋದು ಟ್ಯಾಕ್ಸ್ ಮುಖಾಂತರ ಬರ್ತಾ ಇದೆ, ಅದಕ್ಕೆ ನಾವು ರೆವೆನ್ಯೂ ಟ್ಯಾಕ್ಸ್ ರಿಸಿಟ್ ಸಾರಿ ರೆವೆನ್ಯೂ ಟ್ಯಾಕ್ಸ್ ರಿಸಿಟ್ಸ್ ಅಂತ ಹೇಳ್ತೀವಿ. ಸಿ, ನಾ ಈ ವರ್ಷ ಇನ್ಕಮ್ ಮಾಡಿದೆ, ಈ ವರ್ಷ ಟ್ಯಾಕ್ಸ್ ಕಟ್ಟಬೇಕು, ನೆಕ್ಸ್ಟ್ ಇಯರ್ ಇನ್ಕಮ್ ದುಡಿದೆ, ಮತ್ತೆ ನೆಕ್ಸ್ಟ್ ಇಯರ್ ಟ್ಯಾಕ್ಸ್ ಕಟ್ಟಬೇಕು, ಅದಕ್ಕಿಂತ ನೆಕ್ಸ್ಟ್ ಇಯರ್ ಇನ್ಕಮ್ ಮಾಡಿದೆ, ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಸೊ ಕಂಟಿನ್ಯೂಸ್ ಆಗಿ ಏನು ಇನ್ಕಮ್ ಆದಾಗ ಟ್ಯಾಕ್ಸ್ ಕಟ್ತೀವೋ, ಅದಕ್ಕಾಗಿ ನಾವು ಇನ್ಕಮ್, ನಮ್ದು ಎಕ್ಸ್ಪೆಂಡಿಚರ್ ಗೌರ್ಮೆಂಟಿಗೆ ಇನ್ಕಮ್, ಅದಕ್ಕೆ ನಾವು ಟ್ಯಾಕ್ಸ್ ರೆವೆನ್ಯೂ ರಿಸಿಟ್ಸ್ ಅಂತೇಳಿ ಕರಿತೇವೆ. ವಿ ಆರ್ ಟಾಕಿಂಗ್ ಫ್ರಮ್ ದ ಗೌರ್ಮೆಂಟ್ ಆ್ಯಂಗಲ್, ಗೌರ್ಮೆಂಟ್ ಮುಖಾಂತರ ನೋಡಿ ನಾವು ಮಾತಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ GST ಆಗಿರ್ಬೋದು, ಇಲ್ಲ ಮತ್ತೊಂದು ಟ್ಯಾಕ್ಸ್ ಆಗಿರ್ಬೋದು. ಕಂಟಿನ್ಯೂಸ್ಲಿ ಟ್ಯಾಕ್ಸ್ ಈಸ್ ಆಲ್ವೇಸ್ ಎ ನಾನ್ ರೆವೆನ್ಯೂ, ಸಾರಿ, ಇಟ್ ಈಸ್ ಎ ರೆವೆನ್ಯೂ ಆ್ಯಂಡ್ ಟ್ಯಾಕ್ಸ್ ರೆವೆನ್ಯೂ, ಟ್ಯಾಕ್ಸ್ ಪಾರ್ಟ್. ದೆನ್ ಕಮ್ಸ್ ನಾನ್ ಟ್ಯಾಕ್ಸ್ ರೆವೆನ್ಯೂ ರಿಸಿಟ್ಸ್. ನಾನ್ ಟ್ಯಾಕ್ಸ್ ರೆವೆನ್ಯೂ ರಿಸಿಟ್ಸ್. ಸರ್ ನಾನ್ ಟ್ಯಾಕ್ಸ್ ರೆವೆನ್ಯೂ ರಿಸಿಟ್ಸ್ ಅಂದ್ರೇನು? ಗೌರ್ಮೆಂಟ್ಗೆ ಇನ್ಕಮ್ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ, ಬಟ್ ಅದು ಟ್ಯಾಕ್ಸಿಂದ ಆಗ್ತಾ ಇಲ್ಲ. ಸರ್ ಮತ್ತೇನಿದೆ ಗೌರ್ಮೆಂಟ್ಗೆ ಇನ್ಕಮ್? ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಯಾವುದೋ ಒಂದು ಕಂಪನಿ ಇನ್ವೆಸ್ಟ್ ಮಾಡಿದೆ, ಇಲ್ಲ ಗೌರ್ಮೆಂಟ್ ಯಾವುದೋ ಒಂದು ಬೇರೆ ಕಂಟ್ರಿಲಿ ಗೌರ್ಮೆಂಟಿಗೆ ಸಾಲ ಕೊಟ್ಟಿದೆ, ಇಲ್ಲ ಏನೋ ಒಂದು ಇದಾಗಿದೆ, ಅದರಿಂದ ಅವರಿಗೆ ಇಂಟ್ರೆಸ್ಟ್ ಬರುತ್ತೆ, ಇಲ್ಲ ಡಿವಿಡೆಂಡ್ ಬರುತ್ತೆ. ಎಸ್, ಅದೂ ಇನ್ಕಮ್. ಮಂತ್ಲಿ ಇಂಟ್ರೆಸ್ಟ್ ಅಕ್ರೂ ಆಗ್ತಾ ಇರುತ್ತೆ, ಮೇ ಬಿ 6 ಇಯರ್ಸ್ಗೆ ಒಂದ್ಸರಿ ರಿಸೀವ್ ಆಗುತ್ತೆ, ಮೇ ಬಿ ಇಯರ್ಲಿ ಒಂದ್ಸರಿ ರಿಸೀವ್ ಆಗುತ್ತೆ. ಸೊ ಅದು ಎವ್ರಿ ಇಯರ್ ಆನ್ ಇಯರ್ ಗೌರ್ಮೆಂಟ್ಗೆ ಇನ್ಕಮ್ ಆಗ್ತಾ ಇದೆ, ಬಟ್ ಅದು ಟ್ಯಾಕ್ಸಿಂದ ಆಗ್ತಾ ಇಲ್ಲ, ಅದು ಬೇರೆ ಯಾವುದೋ ಸೋರ್ಸಿಂದ ಆಗ್ತಾ ಇದೆ, ಡಿವಿಡೆಂಡ್, ಇಂಟ್ರೆಸ್ಟ್ ಎಕ್ಸೆಟ್ರಾ. ಇದಕ್ಕೆ ನೀವು ಡಿವಿಡೆಂಡ್, ಇಂಟ್ರೆಸ್ಟ್ ಎಕ್ಸೆಟ್ರಾ ಇದನ್ನು ನೀವು ಎಕ್ಸಾಂಪಲ್ ಕೊಡ್ಬೋದು. ಸರ್ ನಾವೇನು ಡಿಸ್ಕಸ್ ಮಾಡಿದ್ವಿ, ನಾವು ಗೌರ್ಮೆಂಟ್ ಬಜೆಟಲ್ಲಿ ರೆವೆನ್ಯೂ ಬಜೆಟ್ ಅಂತ ಒಂದಿದೆ, ಕ್ಯಾಪಿಟಲ್ ಬಜೆಟ್ ಅಂತ ಒಂದಿದೆ. ರೆವೆನ್ಯೂ ಬಜೆಟ್ ಒಳಗಡೆ ರೆವೆನ್ಯೂ ರಿಸಿಟ್ಸ್ ಇದೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದೆ. ರೆವೆನ್ಯೂ ರಿಸಿಟ್ಸ್ ಏನಿದೆ, ಒಂದು ಟ್ಯಾಕ್ಸ್ ರೆವೆನ್ಯೂ ಇದೆ, ಸೆಕೆಂಡ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಇದೆ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಬಂದರೆ ಒಂದು ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಂದಿದೆ, ಸೆಕೆಂಡ್ ಒನ್ ಇಸ್ ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್. ದೆನ್ ಕ್ಯಾಪಿಟಲ್ ರಿಸಿಟ್ಸ್. ಓಕೆ, ಇಲ್ಲಿ ಮೇನ್ಲಿ ಕ್ಲಾಸಿಫಿಕೇಶನ್ ಆಫ್ ರಿಸಿಟ್ಸ್ ಇನ್ ಗವರ್ಮೆಂಟ್ ಬಜೆಟ್ ಕೇಳ್ತಾ ಇದೆ. ಸೊ ಅದಕ್ಕೆ ನಾನು ಎಕ್ಸ್ಪೆಂಡಿಚರ್ ಟೈಪ್ ನಾನು ಮಾತಾಡ್ತಾ ಇಲ್ಲ, ಇದನ್ನು ನಾನು ಐ ಆಮ್ ಕೀಪಿಂಗ್ ಇಟ್ ಫಾರ್ ನೆಕ್ಸ್ಟ್ ಕ್ವಶನ್. ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ನಾನ್ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅದು ನೆಕ್ಸ್ಟ್ ಕ್ವಶನಲ್ಲಿ ಬರುತ್ತೆ. ಯಾಕಂದರೆ ನೀವು ಇಲ್ಲಿ ನೋಡಿ, ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಬಗ್ಗೆ ಅಲ್ಲಿ ಮಾತಾಡುವ, ಇಲ್ಲಿ ಬರೀ ರಿಸಿಟ್ಸ್ ಅಷ್ಟೇ ನಾವು ನೋಡಬೇಕು. ಕ್ಲಾಸಿಫಿಕೇಶನ್ ಆಫ್ ರಿಸಿಟ್ಸ್ ಇನ್ ಗವರ್ಮೆಂಟ್ ಬಜೆಟ್. ಒನ್ ಇಸ್ ರೆವೆನ್ಯೂ ರಿಸಿಟ್ಸ್, ಸೆಕೆಂಡ್ ಒನ್ ಇಸ್ ಕ್ಯಾಪಿಟಲ್ ರಿಸಿಟ್ಸ್. ರೆವೆನ್ಯೂ ಒಳಗಡೆ ಟ್ಯಾಕ್ಸ್ ಆ್ಯಂಡ್ ನಾನ್ ಟ್ಯಾಕ್ಸ್ ಇದೆ. ಕ್ಯಾಪಿಟಲ್ ರಿಸಿಟ್ಸ್ ಒಳಗಡೆ ನಮಗೆ 2 ಟೈಪ್ ಆಫ್ ಕ್ಯಾಪಿಟಲ್ ರಿಸಿಟ್ಸ್ ಬರುತ್ತೆ. ಒಂದು ಡೆಟ್ ಕ್ಯಾಪಿಟಲ್ ರಿಸಿಟ್ಸ್, ಎರಡನೇದಾಗಿ ನಾನ್ ಡೆಟ್ ಕ್ಯಾಪಿಟಲ್ ರಿಸಿಟ್ಸ್. ಒಂದು ಡೆಟ್ ಕ್ಯಾಪಿಟಲ್ ರಿಸಿಟ್ಸ್, ಸೆಕೆಂಡ್ ಒನ್ ಇಸ್ ನಾನ್ ಡೆಟ್ ಕ್ಯಾಪಿಟಲ್ ರಿಸಿಟ್ಸ್. ಸರ್ ಏನು ಡೆಟ್ ಕ್ಯಾಪಿಟಲ್ ರಿಸಿಟ್ಸ್ ಅಂದ್ರೇನು? ನಮಗೆ ಇನ್ಕಮ್ ಆಗ್ತಾ ಇದೆ ಆಸ್ ಎ ಗೌರ್ಮೆಂಟ್, ನಮಗೆ ಇನ್ಕಮ್ ಆಗ್ತಾ ಇದೆ, ಬಟ್ ಆ ಇನ್ಕಮ್ ಏನಿದೆ ಅಲ್ಲ, ಅದು ನಮಗೆ ಸಾಲ ಮಾಡೋದ್ರಿಂದ ಇನ್ಕಮ್ ಆಗ್ತಾ ಇದೆ. ನಾನು ನಿಮ್ಮ ಹತ್ರ ಸಾಲ ಮಾಡ್ತಾ ಇದ್ದೆ, ಅದಕ್ಕೆ ನಂಗೆ ಇನ್ಕಮ್ ಆಗ್ತಾ ಇದೆ, ಅದು ಇನ್ಕಮ್ ಬಟ್ ಡೆಟ್ ಮುಖಾಂತರ ಬರ್ತಾ ಇದೆ, ಡೆಟ್ ಕ್ಯಾಪಿಟಲ್ ರಿಸಿಟ್ಸ್. ಸೆಕೆಂಡ್ ಒನ್ ಈಸ್ ನಾನ್ ಡೆಟ್ ಕ್ಯಾಪಿಟಲ್ ರಿಸಿಟ್ಸ್. ನಾನ್ ಡೆಟ್ ಕ್ಯಾಪಿಟಲ್ ರಿಸಿಟ್ಸ್ ಅಂದರೆ ಅದು ನಂಗೆ ಇನ್ಕಮ್ ಆಗ್ತಾ ಇದೆ, ಬಟ್ ನನ್ನ ಸಾಲದಿಂದ ಇನ್ಕಮ್ ಆಗ್ತಾ ಇಲ್ಲ. ಮತ್ತೆ ಯಾವುದರಿಂದ ಆಗ್ತಾ ಇದೆ? ಅದಾಗ್ತಾ ಇರೋದು ಮೇ ಬಿ ಫಾರ್ ಎಕ್ಸಾಂಪಲ್ ನನ್ನೊಂದು ಬಿಲ್ಡಿಂಗ್ ಇದೆ ಗೌರ್ಮೆಂಟ್, ಆ ಬಿಲ್ಡಿಂಗ್ ಸೇಲ್ ಮಾಡಿದೆ ನಾನು,
ಇಲ್ಲ ನಂದು ಯಾವುದೋ ಒಂದು ಕಂಪನಿ ಇದೆ, ಆ ಕಂಪನಿ ಸೇಲ್ ಮಾಡಿದೆ, ಅದನ್ನ ಎವ್ರಿ ಇಯರ್ ಕಂಪನಿ ಸೇಲ್ ಮಾಡಲ್ಲ, ಎವ್ರಿ ಇಯರ್ ಬಿಲ್ಡಿಂಗು ಸೇಲ್ ಮಾಡಲ್ಲ, ಯಾವಾಗ ಒಂದ್ಸರಿ ಒನ್ಸ್ ಇನ್ ಲೈಫ್ ಟೈಮ್ ಆಗ್ತಾ ಇರುತ್ತೆ, ಅದರಿಂದ ಇನ್ಕಮ್ ಆದ್ರೆ ನಮಗೆ ನಾನ್ ಡೆಟ್ ಕ್ಯಾಪಿಟಲ್ ರಿಸಿಟ್ಸ್ ಅಂತ ಹೇಳಿ ಕರಿತೀವಿ. ಸೊ ನೀವು ಈಗ ಟೋಟಲ್ ಆಗಿ ನೋಡೋದಾದ್ರೆ ಗವರ್ಮೆಂಟ್ ಬಜೆಟಲ್ಲಿ ಕ್ಯಾಪಿಟಲ್ ರಿಸಿಟ್ಸ್ ನಾ ಸಾರಿ ರೆವೆನ್ಯೂ ರಿಸಿಟ್ಸ್ ಅಂಡ್ ಕ್ಯಾಪಿಟಲ್ ರಿಸಿಟ್ಸ್. ರೆವೆನ್ಯೂ ರಿಸಿಟ್ಸ್ ಅಲ್ಲಿ ಏನಾಗುತ್ತೆ, ಟ್ಯಾಕ್ಸ್ ರೆವೆನ್ಯೂ ರಿಸಿಟ್ಸ್, ನಾನ್ ಟ್ಯಾಕ್ಸ್ ರೆವೆನ್ಯೂ ರಿಸಿಟ್ಸ್ ಆಗುತ್ತೆ. ಕ್ಯಾಪಿಟಲ್ ರಿಸಿಟ್ಸ್ ಅಲ್ಲಿ ಕ್ಯಾಪಿಟಲ್ ರಿಸಿಟ್ಸ್ ಅಲ್ಲಿ ಎರಡು ಇದೆ, ಒಂದು ಡೆಟ್ ಕ್ಯಾಪಿಟಲ್ ರಿಸಿಟ್ಸ್, ಸೆಕೆಂಡ್ ಒನ್ ಇಸ್ ನಾನ್ ಡೆಟ್ ಕ್ಯಾಪಿಟಲ್ ರಿಸಿಟ್ಸ್. ಇದು ಮೊದಲೇ ಪ್ರಶ್ನೆ ಇತ್ತು. ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ರಿಸಿಟ್ಸ್ ಇನ್ ಗವರ್ಮೆಂಟ್ ಬಜೆಟ್. ಎರಡನೇದಾಗಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇದೆ. ಎರಡನೇದಾಗಿ ಏನಿದೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸರ್ ಏನಿದೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂದ್ರೆ? ಎಲ್ಲಿದೆ ಪಬ್ಲಿಕ್ ಎಕ್ಸ್ಪೆಂಡಿಚರ್? ಸರ್ಚ್ ಮಾಡ್ತಾ ಇದ್ದೀನಿ. ಯಾವ ಪೇಜಲ್ಲಿದೆ ಹೇಳ್ತೀರಾ ಪಬ್ಲಿಕ್ ಎಕ್ಸ್ಪೆಂಡಿಚರ್? So we were discussing explain the classification of public expenditure. ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಎಷ್ಟು ವಿಧಗಳಿದೆ, ಕ್ಲಾಸಿಫಿಕೇಶನ್ ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಫ್ ಯು ಲುಕ್ ಅಟ್ ದ ಟೆಕ್ಸ್ಟ್ ಬುಕ್, ಸಿಯಂಗ್ ಹಿಯರ್ ಕ್ಲಾಸಿಫಿಕೇಶನ್ ಆಫ್ ಎಕ್ಸ್ಪೆಂಡಿಚರ್. ಇಲ್ಲಿ ನೋಡಿ, ಇಲ್ಲಿದೆ ಕ್ಲಾಸಿಫಿಕೇಶನ್ ಆಫ್ ಎಕ್ಸ್ಪೆಂಡಿಚರ್. ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಪಬ್ಲಿಕ್ ಎಕ್ಸ್ಪೆಂಡಿಚರ್? ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಪಬ್ಲಿಕ್ಕಿಗೆ ಮಾಡುವಂಥ ಎಲ್ಲ ಎಕ್ಸ್ಪೆಂಡಿಚರ್ಗೆ ನಾವು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡ್ಬೋದು, ಇಲ್ಲ ಗೌರ್ಮೆಂಟ್ ರೋಡ್ ಆಗ್ಬೋದು, ಇಲ್ಲ ಗೌರ್ಮೆಂಟ್ ಟೀಚರ್ಸ್ಗೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಫ್ರೀ ಪುಸ್ತಕ ಕೊಡ್ಬೋದು, ಫ್ರೀ ಯೂನಿಫಾರ್ಮ್ ಕೊಡ್ಬೋದು, ಫ್ರೀ ಊಟ ಕೊಡ್ಬೋದು. ಇವೆಲ್ಲ ಎಕ್ಸ್ಪೆಂಡಿಚರ್ ಏನಂತ ಕರಿತೀವಿ ನಾವು? ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೀವಿ ನಾವು. ಸೊ ಪಬ್ಲಿಕ್ ಎಕ್ಸ್ಪೆಂಡಿಚರಲ್ಲಿ there are multiple classifications. First classification is revenue expenditure. Sir, ಇದು revenue expenditure ಅಂದ್ರೇನು? Expenditure which is incurred for creation of other than physical or financial assets of the central government. ಅದು ಯಾವುದೋ ಒಂದು ಫಿಸಿಕಲ್ ಅಸೆಟ್ಟು ಕ್ರಿಯೇಟ್ ಆಗ್ತಾ ಇಲ್ಲ, ಫೈನಾನ್ಷಿಯಲ್ ಅಸೆಟ್ಟು ಕ್ರಿಯೇಟ್ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಾನೀಗ ಒಂದು 50 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿದ್ದೀನಿ, ಅದಕ್ಕೇನಂತೀವಿ? ಫಿಸಿಕಲ್ ಅಸೆಟ್ ಕ್ರಿಯೇಟ್ ಆಗಿದೆ, ಅದಕ್ಕೆ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರೆಯಲ್ಲ. ಫಾರ್ ಎಕ್ಸಾಂಪಲ್, ನಾನೊಂದು 10,000 ರೂಪಾಯಿ ಕೊಟ್ಟು ಈಗ ಕಸ ಗುಡಿಸಿದ್ದೀನಿ, ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್. ಯಾಕಂದ್ರೆ ಅದೊಂದು ಅಸೆಟ್ ಏನು ಕ್ರಿಯೇಟ್ ಆಗ್ತಾ ಇಲ್ಲ, ಫೈನಾನ್ಷಿಯಲ್ ಅಸೆಟು ಕ್ರಿಯೇಟ್ ಆಗ್ತಾ ಇಲ್ಲ, ಫಿಸಿಕಲ್ ಅಸೆಟು ಕ್ರಿಯೇಟ್ ಆಗ್ತಾ ಇಲ್ಲ. ಎನಿ ಎಕ್ಸ್ಪೆಂಡಿಚರ್ ವಿಚ್ ಈಸ್ ಇನ್ಕರ್ಡ್ for the purpose of other than creation of physical or financial assets is called as revenue expenditure. For example, ನಾ ಹೇಳಿದ್ನಲ್ಲ, ಸ್ಯಾಲ್ರಿ ಕೊಡೋದು, ಇಲ್ಲ ಡಿಫೆನ್ಸ್ಗೆ ಎಕ್ವಿಪ್ಮೆಂಟ್ಸ್ ಖರೀದಿ ಮಾಡೋದು, ಮತ್ತೊಂದು ಏನಾದರೂ ಮಾಡೋದು. ಈಗ ಡೇ ಟು ಡೇ ಎಕ್ಸ್ಪೆಂಡಿಚರ್ಗೆ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಎರಡನೇದಾಗಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ವಾಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ಎನಿ ಎಕ್ಸ್ಪೆಂಡಿಚರ್ ವಿಚ್ ಆರ್ ಇನ್ಕರ್ಡ್ ಫಾರ್ ದ ಪರ್ಪಸ್ ಆಫ್ ಕ್ರಿಯೇಷನ್ ಆಫ್ ಫಿಸಿಕಲ್ ಆರ್ ಫೈನಾನ್ಷಿಯಲ್ ಅಸೆಟ್ಸ್. ಫೈನಾನ್ಷಿಯಲ್ ಅಸೆಟ್ಸ್ ಅಥವಾ ಫಿಸಿಕಲ್ ಅಸೆಟ್ಸ್ ಕ್ರಿಯೇಟ್ ಮಾಡೋಂಥದ್ದು ಎಕ್ಸ್ಪೆಂಡಿಚರ್ ಯಾವುದಾದ್ರು ಇದ್ರೆ ಅದಕ್ಕೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾ ಕೊಟ್ಟಿರೋ ಎಕ್ಸಾಂಪಲಲ್ಲಿ 50 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಅದು ಫಿಸಿಕಲ್ ಅಸೆಟ್ ಕ್ರಿಯೇಟ್ ಆಯಿತು. ಇಲ್ಲ, ನಾನು ಯಾವುದೇ ಒಂದು ರಿಲಯನ್ಸ್ ಕಂಪನಿ ಅಥವಾ ಇನ್ಫೋಸಿಸ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ? ಒಂದು 10 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ, ಅದರಿಂದ ನಮ್ಗೆ ಫೈನಾನ್ಷಿಯಲ್ ಅಸೆಟ್ ಕ್ರಿಯೇಟ್ ಆಯಿತು. ಸೊ ಯಾವುದೇ ಇನ್ವೆಸ್ಟ್ಮೆಂಟ್, ಯಾವುದೇ ಎಕ್ಸ್ಪೆಂಡಿಚರಿಂದ ಫಿಸಿಕಲ್ ಅಥವಾ ಫೈನಾನ್ಷಿಯಲ್ ಅಸೆಟ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಅದಕ್ಕೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೀವಿ. ನಾವು ಕ್ಲಾಸಿಫಿಕೇಶನ್ ಆಫ್ ಎಕ್ಸ್ಪೆಂಡಿಚರ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಯಿತು, ಸೆಕೆಂಡ್ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಬರೋದು ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಆ್ಯಂಡ್ ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್. ಸರ್, ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಂದ್ರೇನು? ಎಕ್ಸ್ಪೆಂಡಿಚರ್ ವಿಚ್ ಆರ್ ಪ್ಲಾನ್ಡ್ ಇನ್ ಅಡ್ವಾನ್ಸ್. ನಾವು ಮೊದಲೇ ಪ್ಲಾನ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ನಾವು 5 year ಪ್ಲಾನ್ ಕೇಳಿದ್ವಲ್ಲ, ಈಗ ನೀತಿ ಆಯೋಗ ಇದೆ, ಬಟ್ 5 year ಪ್ಲಾನ್, ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ 5 year ಪ್ಲಾನ್. ಸೊ ಮುಂದಿನ 5 ವರ್ಷದಲ್ಲಿ ನಾವು ಇರಿಗೇಷನ್ ಸೆಕ್ಟರ್ಗೆ ಇಷ್ಟು ಕೊಡಬೇಕು, ಎಜುಕೇಷನ್ ಸೆಕ್ಟರ್ಗೆ ಇಷ್ಟು ಇನ್ವೆಸ್ಟ್ ಮಾಡಬೇಕು, ಮತ್ತು ಡಿಫೆನ್ಸ್ ಸೆಕ್ಟರ್ನ ಇಷ್ಟು ಬೆಳೆಸಬೇಕು, ಇನ್ಫ್ರಾಸ್ಟ್ರಕ್ಚರ್ನ ಇಷ್ಟು ಬೆಳೆಸಬೇಕು. ಇದನ್ನೆಲ್ಲ 5 ವರ್ಷದ 5 year ಪ್ಲಾನ್ಸಲ್ಲಿ ಪ್ಲಾನ್ ಮಾಡಿ ಇಟ್ಕೊಂಡಿದ್ದು. ಆ ಎಕ್ಸ್ಪೆಂಡಿಚರ್ಗೆ ನಾವು ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೇವೆ. ಸೊ ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್, ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಂದರೆ ಎಕ್ಸ್ಪೆಂಡಿಚರ್ ಆನ್ ದೋಸ್ ಥಿಂಗ್ಸ್ ವಿಚ್ ಆರ್ ಅನ್ಪ್ಲಾನ್ಡ್.
ನಮ್ಮ 5 year ಪ್ಲಾನಲ್ಲಿ ಅಥವಾ ನಾವು ಥಿಂಕ್ ಮಾಡಿದ್ರೆ ಅದು ಬರುತ್ತೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಕೋವಿಡ್ ಬರುತ್ತೆ, ಕೋವಿಡ್ಗಾಗಿ ಇಷ್ಟು ದುಡ್ಡು ತೆಗೆದಿಡ್ಬೇಕಂತೇಳಿ ನಾವು ಯಾವತ್ತೂ ಥಿಂಕ್ ಮಾಡಿದ್ದಿಲ್ಲ. ಸೊ ಅದ್ರ ಸಲುವಾಗಿ ಯಾವುದೇ ಎಕ್ಸ್ಪೆಂಡಿಚರ್ ಆಗಿರಲಿ, ಮೇ ಬಿ ಇಂಟ್ರೆಸ್ಟ್ ಪೇಮೆಂಟ್ ಆಗಿರಲಿ ಅಥವಾ ಪೆನ್ಷನ್, ಆಲ್ ದೋಸ್ ಥಿಂಗ್ಸ್ ಆಗಿರಲಿ, ಅವೆಲ್ಲ ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ಸ್. ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್, ಸೆಕೆಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ದೆನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಆ್ಯಂಡ್ non-planned expenditure, unplanned expenditure. ನೆಕ್ಸ್ಟ್ ಇನ್ನೊಂದು ಟೈಪ್ ಎಕ್ಸ್ಪೆಂಡಿಚರ್ ಏನು ಬರುತ್ತೆ, ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಆ್ಯಂಡ್ ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್. ಸರ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದ್ರೇನು? ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಆರ್ ದೋಸ್ ಎಕ್ಸ್ಪೆಂಡಿಚರ್ಸ್ ವಿಚ್ ಆರ್ ಇನ್ಕರ್ಡ್ ಫಾರ್ ದ ಪರ್ಪಸ್ ಆಫ್ ಡೆವಲಪ್ಮೆಂಟ್ ಆಫ್ ಓವರ್ ಸೋಷಿಯೋ ಎಕನಾಮಿಕ್ ಕಲ್ಚರ್ ಆಫ್ ದ ಕಂಟ್ರಿ. ಸೋಷಿಯೋ ಎಕನಾಮಿಕಲಿ ಎರಡು ಕಡೆಯಿಂದ ಡೆವಲಪ್ ಮಾಡೋದಕ್ಕೆ ಏನು ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ತೀವಲ್ಲ ಅದಕ್ಕೆ ನಾವು ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಮೇ ಬಿ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಆಗಿರ್ಬೋದು, ಇಲ್ಲ ಡೆವಲಪ್ಮೆಂಟ್ ಆಫ್ ಎಜುಕೇಷನ್, ಡೆವಲಪ್ಮೆಂಟ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ ಸೈನ್ಸ್, ಆಲ್ ದೋಸ್ ಥಿಂಗ್ಸ್, ಅದ್ರ ಮೇಲೆ ಎಕ್ಸ್ಪೆಂಡಿಚರ್ ಯಾವುದೇ ಮಾಡಿದ್ರು ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ಸ್. ದೆನ್ ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅಂದ್ರೇನು? ಸೊ ಎಕ್ಸ್ಪೆಂಡಿಚರ್ ವಿಚ್ ಆರ್ ಇನ್ಕರ್ಡ್ ಫಾರ್ ದ ಪರ್ಪಸ್ ಆಫ್ ನಾನ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್ ಈಗ ಓಲ್ಡ್ ಏಜ್ ಪೀಪಲ್ಗೆ ಪೆನ್ಷನ್ ಕೊಡುತ್ತೆ ಗೌರ್ಮೆಂಟ್. ಆ ಪೆನ್ಷನಿಂದ ಯಾರಿಗೂ ಏನು ಲಾಭ ಆಗಲ್ಲ. ಓಕೆ, ನಾ ರೆಸ್ಪೆಕ್ಟ್ ಮಾಡ್ತೀನಿ, ಅವರು ಏನು ಏಜ್ ಆಗಿದೆ ಅವರಿಗೆಲ್ಲ ಮಾಡ್ಬೇಕು. ಸೊ ಬಟ್ ನಾವು ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಅದರಿಂದ ಎಕನಾಮಿಕಲಿ ಏನು ಜನರೇಟ್ ಆಗಲ್ಲ. ಅಥವಾ ಈಗ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಈಗ ಯಾರೇ ಗ್ರಾಜ್ಯುಯೇಟ್ ಆಗಿರಲಿ ಅವರಿಗೆ 3000 rupees ಪರ್ ಮಂತ್ ಯುವ ನಿಧಿ ಬರ್ತಾ ಇದೆ. ಸೊ ಅದರಿಂದನೂ ಏನು ಯಾರಿಗೂ ಯೂಸ್ ಆಗ್ತಾ ಇಲ್ಲ, ಗೌರ್ಮೆಂಟ್ಗೆ ಏನು ಉಪಯೋಗ ಆಗ್ತಾ ಇಲ್ಲ. ಸೊ ಅಂಥ ಎಕ್ಸ್ಪೆಂಡಿಚರ್ ನಾವು ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೇವೆ. ಇದು ನಮ್ಮ ಸೆಕೆಂಡ್ ಪ್ರಶ್ನೆ. ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್: ರೆವೆನ್ಯೂ, ಕ್ಯಾಪಿಟಲ್, ಪ್ಲಾನ್ಡ್, ಅನ್ಪ್ಲಾನ್ಡ್, ಡೆವಲಪ್ಮೆಂಟಲ್ ಆ್ಯಂಡ್ ನಾನ್ ಡೆವಲಪ್ಮೆಂಟಲ್. Then analyze the impacts of changes in taxes on consumption and output with the diagram. ಟ್ಯಾಕ್ಸಸ್ ಚೇಂಜ್ ಆಗೋದ್ರ ಇಂದ ನಮ್ಮ ಕನ್ಸಂಪ್ಷನ್ ಮತ್ತು ಔಟ್ಪುಟ್ ಮೇಲೆ ಏನು ಚೇಂಜ್ ಆಗುತ್ತೆ ಅಂತೇಳಿ ಕೇಳ್ತಾ ಇದ್ದಾರೆ ಅವರು. ಅದರಿಂದ ಒಂದು ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಸೊ ಅದು ನಾವು ನೋಡೋದಾದ್ರೆ ಚೇಂಜಸ್ ಇನ್ ಟ್ಯಾಕ್ಸ್. ಸರ್ ವಾಟ್ ಈಸ್ ಫಸ್ಟ್ ಚೇಂಜಸ್ ಇನ್ ಟ್ಯಾಕ್ಸ್? ಚೇಂಜಸ್ ಇನ್ ಟ್ಯಾಕ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವಾಗಲೂ ನಮ್ಮ ಕಂಟ್ರಿಲಿ ನಮ್ಮಲ್ಲಿ ಎರಡು ಕಾನ್ಸೆಪ್ಟ್ ಇದೆ. ಒಂದು ಇನ್ಕಮ್ ಇದೆ, ಒಂದು ಡಿಸ್ಪೋಸಬಲ್ ಇನ್ಕಮ್ ಇದೆ. ಸರ್ ಏನಿದೆ ಡಿಸ್ಪೋಸಬಲ್ ಇನ್ಕಮ್ ಅಂದರೆ ಫಾರ್ ಎಕ್ಸಾಂಪಲ್ ನಾನೀಗ ಒಂದು 10 ಲಕ್ಷ ರೂಪಾಯಿ ದುಡಿತಾ ಇದ್ದೇನೆ ಅಂತ ಇಟ್ಕೊಳ್ಳಿ. 10 lakh rupees ಈಸ್ ಮೈ ಇನ್ಕಮ್. ಫಾರ್ ಸಿಂಪ್ಲಿಸಿಟಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕಂಟ್ರಿಲಿ ಟ್ಯಾಕ್ಸ್ ರೇಟ್ ಈಸ್ ಈಕ್ವಲ್ ಟು 30% ಇದೆ. ಆ್ಯಕ್ಚುಲಿ 30% ಫ್ಲಾಟ್ ಇಲ್ಲ, ನಮ್ಮಲ್ಲಿ ಸ್ಲ್ಯಾಬ್ ರೇಟ್ಸ್ ಇದೆ ಇಂಡಿವಿಜುವಲ್ಸ್ಗೆ. ಬಟ್ ನಾನು ಸಿಂಪ್ಲಿಸಿಟಿ ಈ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, 30% ಇದೆ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ಸೊ ಡಿಸ್ಪೋಸಬಲ್ ಇನ್ಕಮ್ ಅಂದರೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಕಟ್ ಆದಮೇಲೆ ಉಳಿಯುವಂಥ ಇನ್ಕಮ್ ಡಿಸ್ಪೋಸಬಲ್ ಇನ್ಕಮ್. ಡಿಸ್ಪೋಸ್ ಅಂದ್ರೆ ಕಸ ಡಿಸ್ಪೋಸ್ ಮಾಡ್ಕೊಂಬ ಅಂತ ಹೇಳ್ತೀವಲ್ಲ ನಾವು. ಡಿಸ್ಪೋಸ್ ಅಂದರೆ ಖರ್ಚು ಮಾಡಲಿಕ್ಕೆ ಇರುವಂಥ ಇನ್ಕಮ್. ಸೊ ಅದಕ್ಕೆ ನಾವೇನು ಕರಿತೀವಿ, ಇನ್ಕಮ್ ಮೈನಸ್ ಟ್ಯಾಕ್ಸಸ್. ಇನ್ಕಮ್ ಎಷ್ಟಿದೆ? 10 lakh ಇದೆ, ಮೈನಸ್ 30% ಮಾಡಬೇಕು. ಸೊ 7 lakh rupees ಉಳಿತು. ಸೊ ದಿ 7 lakh rupees ಈಸ್ ದ ಡಿಸ್ಪೋಸಬಲ್ ಇನ್ಕಮ್. ಗೊತ್ತಾಯ್ತಾ? ಸೊ ನಾವೀಗ ಟ್ಯಾಕ್ಸ್ ಏನಿದೆ ಅಲ್ಲ, ಈ 30% ಟ್ಯಾಕ್ಸ್ ರೇಟ್ ಏನು ಹೇಳ್ತಾ ಇದೆಯಲ್ಲ, ಇದನ್ನು ಚೇಂಜ್ ಮಾಡೋದ್ರಿಂದ ನಮ್ಮ ಕನ್ಸಂಪ್ಷನ್ ಮತ್ತು ನಮ್ಮ ಔಟ್ಪುಟ್ ಇದ್ರ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತದೆ ಅಂತೇಳಿ ಕ್ವಶನ್ ಕೇಳ್ತಾ ಇದ್ದಾರೆ. ನೀವು ಕ್ವಶನ್ ಇನ್ನೊಂದ್ಸರಿ ನೋಡಿ ಇಲ್ಲಿ. ಅನಲೈಸ್ ದ ಇಂಪ್ಯಾಕ್ಟ್ಸ್ ಆಫ್ ಚೇಂಜಸ್ ಇನ್ ಟ್ಯಾಕ್ಸಸ್ ಆನ್ ಕನ್ಸಂಪ್ಷನ್ ಆ್ಯಂಡ್ ಔಟ್ಪುಟ್ ವಿತ್ ದ ಡಯಾಗ್ರಾಮ್. ಸೊ ಇದು ನಮ್ಗೆ ಗೊತ್ತಿದೆ ಈಗ, ಡಿಸ್ಪೋಸಬಲ್ ಇನ್ಕಮ್ ಇಸ್ ಈಕ್ವಲ್ ಟು ಇನ್ಕಮ್ ಮೈನಸ್ ಟ್ಯಾಕ್ಸಸ್. ಇದು ಗೊತ್ತಾಗಿದೆ ಈಗ. ಸೊ ಈಗ ಫಾರ್ ಎಕ್ಸಾಂಪಲ್ ಎರಡು ಸಿಚುವೇಶನ್ ತಗೊಳ್ಳುವ. ಎರಡು ಸಿಚುವೇಶನಲ್ಲಿ ನಾ ಈ ಟ್ಯಾಕ್ಸ್ ರೇಟ್ 30% ಒಂದು ಕಡೆ ಇಟ್ಟಿದ್ದೆ. ಈಗ ನಾವು 30 ಬದಲು 20 ಮಾಡುವ, 30 ಬದಲು 40% ಮಾಡುವ. ಎರಡು ಕ್ಯಾಟಗರಿ ಡಿಸ್ಕಸ್ ಮಾಡುವ. ಸೊ 20% ಆಯ್ತು ಅಂತ ಇಟ್ಕೊಳ್ಳಿ. ಈಗ 10 lakh rupees ಮೈನಸ್ 20% ಮಾಡಿದ್ರೆ ನಮ್ಗೆ ಎಷ್ಟು ಉಳಿತು? ಈಗ 8 lakh rupees ಉಳಿತು. ಅಂದರೆ ಮೊದಲು ನಮ್ಗೆ 7 lakh ಉಳಿತಿತ್ತು, ಈಗ 8 lakh ಉಳಿದಿದೆ. ಅಂದರೆ 1 lakh rupees ಎಕ್ಸ್ಟ್ರಾ ಇನ್ಕಮ್ ಉಳಿದಿದೆ ನಮಗೀಗ. 1 lakh rupees ಎಕ್ಸ್ಟ್ರಾ ಇನ್ಕಮ್ ಉಳಿದೆ ಅಂದರೆ ಅದರಿಂದ ನಾವು ಎಷ್ಟು ಕನ್ಸಂಪ್ಷನ್ ಮಾಡ್ತೀವಿ, ಎಷ್ಟು ಸೇವಿಂಗ್ ಮಾಡ್ತೀವಿ, ಅದೊಂದು ಕ್ಯಾಟಗರಿ. ಸೊ ಇದಾಯ್ತು ಅಂದರೆ 10 lakh rupees ಮೈನಸ್ 40% ಮಾಡಿದ್ರೆ 6 lakh ಆಯಿತು. ಮೊದಲು 7 lakh ಉಳಿತಾ ಇತ್ತು, ಈಗ ಬರೀ 6 lakh ಉಳಿತಾ ಇದೆ. ಅಂದರೆ 1 lakh rupees ಕಡಿಮೆ ಉಳಿತಾ ಇದೆ. ಅದ್ರ ಸಲುವಾಗಿ ನಮ್ಮ ಕನ್ಸಂಪ್ಷನ್ ಮತ್ತು ಇನ್ಕಮ್ ಔಟ್ಪುಟ್ ಮೇಲೆ ಎರಡರ ಮೇಲೂ ಇಂಪ್ಯಾಕ್ಟ್ ಆಗ್ತದೆ. ಸೊ ಆ ಇಂಪ್ಯಾಕ್ಟ್ ನೋಡ್ಬೇಕು ನಾವೀಗ. ಅದೊಂದು ಡಯಾಗ್ರಾಮ್ ಮುಖಾಂತರ ಹೇಳ್ಬೇಕು. ಈಗ ನಾವು ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ ತೊಗೊಂಡ್ರೆ, ಈ ಫಸ್ಟ್ ಎಕ್ಸಾಂಪಲ್ ಮೇಲೆ ಡಿಸ್ಕಸ್ ಮಾಡಿ. ಸೆಕೆಂಡ್ ಎಕ್ಸಾಂಪಲ್ ಅವಶ್ಯಕತೆ ಇಲ್ಲ. ವೆನ್ ದೇರ್ ಇಸ್ ಅ ಕಟ್ ಇನ್ ಟ್ಯಾಕ್ಸಸ್,
increases disposable income ಎಷ್ಟಿತ್ತಲ್ಲ 7 lakh ಇತ್ತಲ್ಲ ಅದಕ್ಕೆ 8 lakh ಆಯ್ತು ಈಗ, ಅದು ಜಾಸ್ತಿ ಆಯ್ತು ಈಗ. At each level of income, this shifts the aggregate expenditure schedule upward by fraction c of the decrease in taxes. ಎಷ್ಟು ಟ್ಯಾಕ್ಸ್ ಡಿಕ್ರೀಸ್ ಆಗುತ್ತಲ್ಲ ಅದರ ಈಕ್ವಲೆಂಟ್ ಅಮೌಂಟ್ ಅನ್ನ ಮೇಲೆ ಶಿಫ್ಟ್ ಆಗುತ್ತೆ. ದಿಸ್ ಈಸ್ ಶೋನ್ ಇನ್ ದ ಫಿಗರ್ 5.2. From equation 5.3 we can calculate the tax multiplier using the same method. Okay, tax multiplier calculate ಮಾಡೋದು ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ನೋಡಿದ್ರೆ ಅಂದರೆ ಈ ಡಯಾಗ್ರಾಮ್ ಎರಡೂ ಸೇಮ್ ಇದೆ, ಇದರಲ್ಲಿ ಏನು ಚೇಂಜ್ ಇಲ್ಲ. ಮೊದಲು ನಮ್ಮದು 8 lakh ಎಷ್ಟಿತ್ತು, 7 lakh rupees ಡಿಸ್ಪೋಸಬಲ್ ಇನ್ಕಮ್ ಇದ್ದಾಗ ನಾವು ಈ ಲೆವೆಲ್ ಮಾಡ್ತಾ ಇದ್ವಿ. ಎಷ್ಟಾಗ್ತಿತ್ತು ನಮ್ಮದು ಇಲ್ಲಿ ಈಕ್ವಿಲಿಬ್ರಿಯಂ ಆಗ್ತಾ ಇತ್ತು. ಇದು ನಮ್ಮದು ಇನ್ಕಮ್ ಲೈನ್, ಈ ಪಾಯಿಂಟಿಗೆ ನಾವು ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತೇಳಿ ಕರಿತಾ ಇದ್ವಿ. ಬಟ್ ಯಾವಾಗ 7 lakh ಇಂದ 8 lakh ಆಯ್ತಲ್ಲ, ನಮ್ಮ ಈಕ್ವಿಲಿಬ್ರಿಯಂ ಪಾಯಿಂಟ್ ಶಿಫ್ಟ್ ಆಗಿ ಈ ಡ್ಯಾಶಿಗೆ ಶಿಫ್ಟ್ ಆಯ್ತು. ಈಗ ಈ ಡ್ಯಾಶಿಗೆ ಶಿಫ್ಟ್ ಆಯ್ತು. ಸೊ ದಿಸ್ ಇಸ್ ವಾಟ್ ಒನ್ ಡಯಾಗ್ರಾಮ್. ಸೊ ಯಾವಾಗ ನಮ್ದು ಇನ್ಕಮ್ ಇಷ್ಟಿದ್ದು ಈ ಲೆವೆಲ್ಗೆ ಶಿಫ್ಟ್ ಆಯ್ತು, ಅದ್ರ ಸಲುವಾಗಿ 7 ಇದ್ದಿದ್ದು 8 ಆಯ್ತು. ಅದ್ರ ಸಲುವಾಗಿ ನಮ್ಮ ಏನಿದು ಟ್ಯಾಕ್ಸಸ್ ಚೇಂಜ್ ಆಗೋ ಸಂಬಂಧ ನಮ್ಮ ಕನ್ಸಂಪ್ಷನ್ ಆಸ್ ವೆಲ್ ಆಸ್ ಔಟ್ಪುಟ್ ಎರಡು ಚೇಂಜ್ ಆಗುತ್ತೆ. ಅದ್ರ ಜೊತೆಗೆ ನೀವು ಇನ್ನೊಂದು ಪಾಯಿಂಟ್ ಏನು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಬಿಕಾಸ್ ಆಫ್ ಎ ಟ್ಯಾಕ್ಸ್ ಕಟ್ ಅಂದ್ರೆ ನಮ್ದು ಇನ್ಕಮ್ ಜಾಸ್ತಿ ಆಗುತ್ತೆ, ವಿಲ್ ಕಾಸ್ ಅನ್ ಇನ್ಕ್ರೀಸ್ ಇನ್ ಕನ್ಸಂಪ್ಷನ್ ಆಸ್ ವೆಲ್ ಆಸ್ ಔಟ್ಪುಟ್. ನಮ್ಮ ಟ್ಯಾಕ್ಸ್ ಕಟ್ ಮಾಡಿದ್ರೆ ನಮ್ಗೆ 1 ಲಕ್ಷ ರೂಪಾಯಿ ಜಾಸ್ತಿ ಉಳಿತೆ, ಅದು 1 ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಖರ್ಚು ಅಂದ್ರೆ 1 ಲಕ್ಷ ರೂಪಾಯಿ 70 ಸಾವಿರ ಖರ್ಚು ಮಾಡ್ತೀವಿ, ಪ್ಲಸ್ ಒಂದು 20-30 ಸಾವಿರ ರೂಪಾಯಿ ಸೇವ್ ಮಾಡ್ತೀವಿ. ಆ್ಯಂಡ್ ದ ಟ್ಯಾಕ್ಸ್ ಮಲ್ಟಿಪ್ಲೈಯರ್ ಈಸ್ ಎ ನೆಗೆಟಿವ್ ಮಲ್ಟಿಪ್ಲೈಯರ್. ಟ್ಯಾಕ್ಸ್ ಮಲ್ಟಿಪ್ಲೈಯರ್ ಇಸ್ ಎ ನೆಗೆಟಿವ್ ಮಲ್ಟಿಪ್ಲೈಯರ್ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಒಂದು ಗವರ್ಮೆಂಟ್ ಮಲ್ಟಿಪ್ಲೈಯರ್ ಇದೆ, ಒಂದು ಟ್ಯಾಕ್ಸ್ ಮಲ್ಟಿಪ್ಲೈಯರ್ ಇದೆ. ಸೊ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಮಲ್ಟಿಪ್ಲೈಯರ್ಗೆ ಯಾವ ಥರ ಇದೆ, ಚೇಂಜ್ ಇನ್ ವೈ ಈಸ್ ಈಕ್ವಲ್ ಟು 1 divided by 1 by c into minus c into delta t. ಡೆಲ್ಟಾ ಟಿ ಅಂದರೆ ಚೇಂಜ್ ಇನ್ ಟ್ಯಾಕ್ಸಸ್, ಮೈನಸ್ ಸಿ ಅಂದರೆ ಕಟ್ ಆಗಿರೋದು. ಸೊ ಟ್ಯಾಕ್ಸ್ ಮಲ್ಟಿಪ್ಲೈಯರ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ವೈ ಡಿವೈಡೆಡ್ ಬೈ ಚೇಂಜ್ ಇನ್ ಟಿ ಇಸ್ ಈಕ್ವಲ್ ಟು ಚೇಂಜ್ ಇನ್ ಮೈನಸ್ ಸಿ ಡಿವೈಡೆಡ್ ಬೈ 1 ಮೈನಸ್ ಸಿ ಆಗಬೇಕಾಗಿತ್ತು, 1 by ಮೈನಸ್ ಸಿ. ಸೊ ಇದಕ್ಕೆ ನಾವು ಟ್ಯಾಕ್ಸ್ ಮಲ್ಟಿಪ್ಲೈಯರ್ ಅಂತೇಳಿ ಕರಿತೇವೆ. ಸೊ ಇವೆರಡು ಕಾನ್ಸೆಪ್ಟ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲೊಂದು ಕೊಟ್ಟಿದ್ದಾರೆ ಅವರು, 1 divided by 1 minus c. ಸಿ ಇದಕ್ಕೆ ನಾವು ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತಲೂ ಕರಿತೇವೆ. ಈ ಸಿ ಇಸ್ ಈಕ್ವಲ್ ಟು ಕನ್ಸಂಪ್ಷನ್ ಆರ್ ಎಮ್ ಪಿ ಸಿ, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂದರೆ ನಾವು 7 lakh ಇದ್ದಾಗ ಎಷ್ಟು ಖರ್ಚು ಮಾಡ್ತಿದ್ವಿ ಅಲ್ಲ, ಫಾರ್ ಎಕ್ಸಾಂಪಲ್ 80% ಖರ್ಚು ಮಾಡ್ತಿದ್ವಿ ಅಂತ ಇಟ್ಕೊಳ್ಳಿ. 80% ಅಂದ್ರೆ ಕ್ಯಾನ್ ರೇಟ್ ಇಟ್ ಆಸ್ 0.8 ಆದರೆ 7-8 56 lakh rupees ಖರ್ಚು ಮಾಡ್ತಿದ್ವಿ. ಉಳಿದಿದ್ದು ಇನ್ನೂ ಏನು 1.4 lakh ಇದೆ, ಅದನ್ನು ನಾವು ಸೇವ್ ಮಾಡ್ತಾ ಇದ್ವಿ. ಬಟ್ ಈಗ ಇನ್ನೂ 1 lakh rupees ಇನ್ಕಮ್ ಜಾಸ್ತಿ ಆಗಿದೆ. ಇನ್ಕಮಲ್ಲೂ 0.8 ನೀವು ಖರ್ಚು ಮಾಡಿದ್ರೆ 80,000 ಖರ್ಚಾಗುತ್ತೆ, ರಿಮೈನಿಂಗ್ 20,000 ಸೇವ್ ಆಗುತ್ತೆ. ಸೊ ಇದು 80,000 ಏನಿದೆ ಅಲ್ಲ, ಅದು ನಾವು ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಮಾಡ್ತೀವಿ. ಇನ್ಕಮ್ ಜಾಸ್ತಿ ಆಗಿರೋ ಸಲುವಾಗಿ ನಮ್ಮ ಕನ್ಸಂಪ್ಷನ್ ಜಾಸ್ತಿ ಆದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಸೊ ಇಲ್ಲಿ ಕೊಟ್ಟಿದ್ರೆ ಮಲ್ಟಿಪ್ಲೈಯರ್ 5 times ಕೊಟ್ಟಿದ್ದಾರೆ, ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಮಲ್ಟಿಪ್ಲೈಯರ್. ಇಷ್ಟೆಲ್ಲ ಡೀಟೇಲ್ಸ್ ಅವಶ್ಯಕತೆ ಇಲ್ಲ, ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದಟ್ ಪಾರ್ಟ್. ದೆನ್ ಲಾಸ್ಟ್ ಕೊನೆಯದಾಗಿ GST, 1 nation 1 tax and 1 market. ಡಿಸ್ಕಸ್ ದಿಸ್ ಲೈನ್. ಒಂದು ರಾಷ್ಟ್ರ, ಒಂದು ಟ್ಯಾಕ್ಸ್ ಆ್ಯಂಡ್ ಒಂದು ಮಾರುಕಟ್ಟೆ, ಒಂದು ತೆರಿಗೆ ಮತ್ತು ಒಂದು ಮಾರುಕಟ್ಟೆ. ಸೊ ಇದು ನಮ್ಮ ಈ ಚಾಪ್ಟರ್ನ ಕೊನೆಯ ಭಾಗದಲ್ಲಿದೆ, ಪೇಜ್ ನಂಬರ್ 82 ಅಲ್ಲಿದೆ. ಎಲ್ಲಿದೆ ಪೇಜ್ ನಂಬರ್ 82? ಸೊ ಇಲ್ಲಿದೆ, ಬಾಕ್ಸ್ ನಂಬರ್ 5.3 ಇದನ್ನು ನೋಡಿ ನೀವು. ಸೊ ಇದರಲ್ಲಿ ಏನು ಮಾಡಬೇಕಂದ್ರೆ, ನಾ ಏನು ಹೈಲೈಟ್ ಮಾಡ್ತೀನಿ ಅದಷ್ಟೇ ನೀವು ಎಕ್ಸಾಮ್ಗೆ ನೆನ್ಪಿಟ್ಕೊಂಡು ಬರೀರಿ. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ಸಿಂಗಲ್ ಕಂಪ್ರಹೆನ್ಸಿವ್ ಇಂಡೈರೆಕ್ಟ್ ಟ್ಯಾಕ್ಸ್. ಇದು GST ಅನ್ನೋದು ಒಂದು ಇಂಡೈರೆಕ್ಟ್ ಟ್ಯಾಕ್ಸಿನ ಒಂದು ರೂಪ, ಇದು ಡೈರೆಕ್ಟ್ ಟ್ಯಾಕ್ಸಿನ ರೂಪ ಅಲ್ಲ ಇದು. ಸೊ ಇದು ಸ್ಟಾರ್ಟ್ ಆಗಿದ್ದ ಆಪರೇಷನಲ್ ಫ್ರಮ್ 1st July 2017 ಆನ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ರೈಟ್ ಫ್ರಮ್ ದ ಮ್ಯಾನುಫ್ಯಾಕ್ಚರರ್, ಸರ್ವಿಸ್ ಪ್ರೊವೈಡರ್ ಎಕ್ಸೆಟ್ರಾ. ಇಟ್ ಈಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್. ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಲ್ಲಿ ಯಾವ ಪ್ಲೇಸಿಗೆ ಹೋಗಿ ಡೆಸ್ಟಿನೇಷನ್ ರೀಚ್ ಆಗುತ್ತೆ, ಎಲ್ಲಿ ಕನ್ಸಂಪ್ಷನ್ ಆಗುತ್ತಲ್ಲ ಅಲ್ಲಿ ಟ್ಯಾಕ್ಸ್ ಆ ಸ್ಟೇಟಿಗೆ ಹೋಗುತ್ತೆ. ಅಂಡ್ ದೇ ಆರ್ ಗಿವಿಂಗ್ ಎ ಫೆಸಿಲಿಟಿ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಸಪ್ಲೈ ಚೈನ್. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನೀವೀಗ ಮ್ಯಾನುಫ್ಯಾಕ್ಚರರ್, ಎ ಈಸ್ ಅ ಮ್ಯಾನುಫ್ಯಾಕ್ಚರರ್
B is a wholesaler and C is a retailer. ಸೊ ಬಿ ಎ ಕಡೆ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡಿದಾಗ ಅವನು ಪೇಮೆಂಟ್ ಮಾಡ್ತಾನೆ, ಇವಾಗ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕಳಿಸ್ತಾನೆ. ಸೊ ಈ ಗೂಡ್ಸ್ ಕಳಿಸಿದಾಗ ಪೇಮೆಂಟ್ ಮಾಡಬೇಕಾದಾಗ ಏನಾಗುತ್ತೆ, 10,000 ರೂಪೀಸ್ ಪರ್ಚೇಸ್ ಮಾಡಿದ್ರೆ ಪ್ಲಸ್ 12% ಟ್ಯಾಕ್ಸ್ ಕಟ್ಟಿದ ಅಂತ ಇಟ್ಕೊಳ್ಳಿ, ಪ್ಲಸ್ 18% ಟ್ಯಾಕ್ಸ್ ಕಟ್ಟಿದ ಅಂತ ಇಟ್ಕೊಳ್ಳಿ. ಸೊ 10,000 ಇಂಟು 18% ಈಕ್ವಲ್ ಟು ಪ್ಲಸ್ 18 11,800 ಆಗುತ್ತೆ. ಸೊ 1,800 ರೂಪೀಸ್ ಎಕ್ಸ್ಟ್ರಾ ಕಟ್ಟಿದಾನೆ. ಈಗ 1,800 ಏನೈತಲ್ಲ ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೇಳಿ ಸಿಗುತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಅವ್ನು ಪರ್ಚೇಸ್ ಮಾಡಿದಾಗ ಏನು ಟ್ಯಾಕ್ಸ್ ಕಟ್ಟಿರ್ತಾನಲ್ಲ ಅವ ಇವನಿಗೆ ಸೇಲ್ ಮಾಡಿದಾಗ ಬಿ ಸಿ ಯಾವಾಗ ಸೇಲ್ ಮಾಡ್ತಾನಲ್ಲ ಅವ ಇವನ ಕಡೆನೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೆ. ಆ ಟ್ಯಾಕ್ಸ್ ಎಲ್ಲ ಅದನ್ನು ರಿಕವರಿ ಮಾಡ್ಕೋಬೋದು, ಯಾಕಂದ್ರೆ ಅವ್ರು ಕನ್ಸಂಪ್ಷನ್ ಮಾಡ್ತಾ ಇಲ್ಲ. ಇದು ಕನ್ಸಂಪ್ಷನ್ ಟ್ಯಾಕ್ಸ್. ಕನ್ಸಂಪ್ಷನ್ ಟ್ಯಾಕ್ಸ್ ಅಂದರೆ ಯಾರು ಕನ್ಸಂಪ್ಷನ್ ಮಾಡ್ತಾರಲ್ಲ ಅವ್ರು ಟ್ಯಾಕ್ಸ್ ಕಟ್ಟಬೇಕಿದೆ. ಪರ್ಚೇಸ್ ಸೇಲ್ ಮಾಡೋರು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಆ ಫೆಸಿಲಿಟಿ ತಗೊಳ್ಳೋದಕ್ಕೆ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಫೆಸಿಲಿಟಿ ಅಂತೇಳಿ ಕರಿತೇವೆ ನಾವು. ಸೊ ಇದು ಇಟ್ ಈಸ್ ಅಪ್ಲಿಕೇಬಲ್ ಥ್ರೂ ಔಟ್ ದ ಕಂಟ್ರಿಲಿ ಎಲ್ಲ ಭಾಗದಲ್ಲಿ ಅಪ್ಲಿಕೇಬಲ್ ಆಗುತ್ತೆ ವಿತ್ ಒನ್ ರೇಟ್ ಫಾರ್ ಒನ್ ಟೈಪ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್. ನಾನು ರೈಸ್ ಸೆಲ್ ಮಾಡ್ತಾ ಇದ್ದೀನಿ ಅಂದರೆ ರೈಸಿಗೆ ಪ್ರತಿ ಸ್ಟೇಟಲ್ಲಿ ಯಾವ ಸ್ಟೇಟ್ ಆದರೂ ಆಗಿರಲಿ, ಯಾವ ಸ್ಟೇಟ್ ವಿತ್ ಇನ್ ಅ ಕಂಟ್ರಿ, ಇಟ್ ಈಸ್ ಆಲ್ವೇಸ್ ದ ಸೇಮ್ ರೇಟ್. ಇಟ್ ಹ್ಯಾಸ್ ಅಮಲ್ಗಮೇಟೆಡ್ ಅ ಲಾರ್ಜ್ ನಂಬರ್ ಸೆಂಟ್ರಲ್ ಅಂಡ್ ಸ್ಟೇಟ್ ಟ್ಯಾಕ್ಸಸ್ ಆ್ಯಂಡ್ ಸೆಸಸ್. ಮೊದಲು ಭಾಳಷ್ಟಿತ್ತು, ವ್ಯಾಟ್, CST ಸೆಂಟ್ರಲ್ ಟ್ಯಾಕ್ಸಸ್ ಇತ್ತು, ಎಕ್ಸೈಸ್ ಡ್ಯೂಟಿ ಇತ್ತು, ಮತ್ತೊಂದಿತ್ತು, 108 ಇತ್ತು, ಆಕ್ಟ್ರಾಯ್ ಟ್ಯಾಕ್ಸ್, ಅದೆಲ್ಲ ತೆಗೆದು ಈಗ ಒಂದು ಮರ್ಜ್ ಮಾಡಿ ಒಂದು ಮಾಡಿರೋಂಥದ್ದಕ್ಕೆ ನಾವು GST ಅಂತೇಳಿ ಕರಿತೇವೆ. ಇಟ್ ಹ್ಯಾಸ್ ರಿಪ್ಲೇಸ್ಡ್ ಲಾರ್ಜ್ ನಂಬರ್ ಆಫ್ ಟ್ಯಾಕ್ಸಸ್ ಆನ್ ಗೂಡ್ಸ್ ಅಂಡ್ ಸರ್ವಿಸಸ್ ಲೆವಿಡ್ ಆನ್ ಪ್ರೊಡಕ್ಷನ್ ಆರ್ ಸೇಲ್ ಆಫ್ ಗೂಡ್ಸ್ ಇನ್ ಪ್ರೊವಿಷನ್ ಆಫ್ ಸರ್ವಿಸಸ್. ಸೊ there have been a number of intermediate goods or services which were manufactured or provided in the economy. The pre-GST regime imposed taxes not on the value added but each stage but on the total value of the commodity service with the minimal facility of utilizing the ಇನ್ಪುಟ್ ಟ್ಯಾಕ್ಸ್ ರೇಟ್. ಮೊದಲೆಲ್ಲ ನಮ್ಗೆ ಅವೆಲ್ಲ ITC ಎಲ್ಲ ಯುಟಿಲೈಸ್ ಮಾಡೋಕೆ ಆಗ್ತಾ ಇದ್ದಿಲ್ಲ. ಎಲ್ಲ ಕಡೆನೂ ಈಗ ನಾನು ನಿಮ್ಗೆ ಸೆಲ್ ಮಾಡ್ತಾ ಇದ್ದೆ, ಫುಲ್ ಅಮೌಂಟ್ ಮೇಲೆ ನಿಮ್ಗೆ ಟ್ಯಾಕ್ಸ್ ಆಗ್ತಾ ಇದ್ರು. ನೀವು ಬೇರೆಯವ್ರಿಗೆ ಸೆಲ್ ಮಾಡ್ತಿದ್ರಿ, ಅವ್ರು ಫುಲ್ ಅಮೌಂಟ್ ಮೇಲೆ ಅವ್ರಿಗೂ ಟ್ಯಾಕ್ಸ್ ಆಗ್ತಾಯಿದ್ರು. ಅವ್ರು ಬೇರೆಯವ್ರಿಗೆ ಸೆಲ್ ಮಾಡ್ತಿದ್ರು, ಅವ್ರು ಫುಲ್ ಅಮೌಂಟ್ ಮೇಲೆ ಅವ್ರಿಗೂ ಟ್ಯಾಕ್ಸ್ ಆಗ್ತಾಯಿದ್ರು. ಮಲ್ಟಿಪಲ್ ಟ್ಯಾಕ್ಸ್ ಆಗ್ತಾಯಿತ್ತು, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗ್ತಾಯಿತ್ತು. ಅದಕ್ಕಾಗಿ ಅದನ್ನೆಲ್ಲ ಎಲಿಮಿನೇಟ್ ಮಾಡಿ GST ತಂದು ಒಂದು ಬೆನಿಫಿಟ್ ಆಗ್ತಾ ಇದೆ ಈಗ. ಸೊ ಇದು ಅಮೌಂಟೆಡ್ ಟು ಕ್ಯಾಸ್ಕೇಡಿಂಗ್ ಆಫ್ ಟ್ಯಾಕ್ಸಸ್. ಕ್ಯಾಸ್ಕೇಡಿಂಗ್ ಅಂದರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಬರೋದಕ್ಕೆ ನಾವು ಕ್ಯಾಸ್ಕೇಡಿಂಗ್ ಆಫ್ ಟ್ಯಾಕ್ಸಸ್ ಅಂತೇಳಿ ಕರಿತೇವೆ. ಸೊ ಇವೆಲ್ಲ ಬಿಟ್ಟರೆ ಇಟ್ ಈಸ್ ದಸ್ ಎಫೆಕ್ಟಿವ್ಲಿ ಎ ಟ್ಯಾಕ್ಸ್ ಆ್ಯಂಡ್ ವ್ಯಾಲ್ಯೂ ಅಡಿಷನ್ ಅಟ್ ಈಚ್ ಸ್ಟೇಜ್ ಆಫ್ ಸಪ್ಲೈ. ಈ ನಮ್ಮ GST ಏನಿದೆಯಲ್ಲ ಇದು ಈಚ್ ಸ್ಟೇಜ್ ಆಫ್ ಸಪ್ಲೈ. ನಾನು ಒಂದು ಕಮಾಡಿಟಿ ನಿಮ್ಗೆ 10,000 ರೂಪಾಯಿಗೆ ಸೆಲ್ ಮಾಡಿದೆ, ನನಗೆ ರೆವೆನ್ಯೂ ಆಗಿರೋದು 10,000 ರೂಪಾಯಿ. ನೀವು ನನ್ನ ಕಡೆ 10,000 ರೂಪಾಯಿಗೆ ಪರ್ಚೇಸ್ ಮಾಡಿ ನೀವು ಬೇರೆಯವ್ರಿಗೆ 12,000 ರೂಪಾಯಿಗೆ ಸೆಲ್ ಮಾಡ್ತಾ ಇದ್ದಾರೆ ಅಂದರೆ 2,000 ರೂಪಾಯಿ ವ್ಯಾಲ್ಯೂ ಆಡೆಡ್ ಮಾಡ್ತಾ ಇದ್ದಾರೆ, ಅಡಿಷನ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅವ್ರ ಕಡೆ ಕಲೆಕ್ಟ್ ಮಾಡೋದು 12,000 ರೂಪಾಯಿ ಮೇಲೆ ಟ್ಯಾಕ್ಸ್, ಬಟ್ ನೀವು 10,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರಲ್ಲ ಅದನ್ನ ITC ತೊಗೊಂಡು 2,000 ರೂಪಾಯಿ ಮೇಲೆ ಅಷ್ಟೇ ಟ್ಯಾಕ್ಸ್ ಕಲೆಕ್ಟ್ ಆಗೋದಿಲ್ಲ. ಸೊ ದಿಸ್ ಇಸ್ ವಾಟ್ ವ್ಯಾಲ್ಯೂ ಅಡಿಷನ್ ಅಟ್ ಈಚ್ ಸ್ಟೇಜ್. Our large and fast growing economy, it addresses to establish parity in taxes. Parity and differences in taxes across the country and extend the policies of value addition taxes to all the goods and services. It has replaced various taxes, cesses levied by central and state government. Major are central government ಯಾವ ಆಗ್ತಿತ್ತು ಅಂದರೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆಗ್ತಿತ್ತು, ಸರ್ವಿಸ್ ಟ್ಯಾಕ್ಸ್, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, CST, ಸೆಸಸ್, KKC ಆ್ಯಂಡ್ SBC ಎಕ್ಸೆಟ್ರಾ. ಸ್ಟೇಟ್ ಯಾವ ಆಗ್ತಿತ್ತು ಅಂದರೆ ವ್ಯಾಲ್ಯೂಡೇಡ್ ಟ್ಯಾಕ್ಸ್ ಆಗ್ತಿತ್ತು, ಸೇಲ್ಸ್ ಟ್ಯಾಕ್ಸ್ ಆಗ್ತಿತ್ತು, ಎಂಟ್ರಿ ಟ್ಯಾಕ್ಸ್, ಲಕ್ಸುರಿ ಟ್ಯಾಕ್ಸ್, ಆಕ್ಟ್ರಾಯ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಈಗೂ ಇದೆ, ಬಟ್ ಲೋಕಲ್ ಗೌರ್ಮೆಂಟ್ ಆಗ್ತಾ ಇದೆ ಈಗ, ಸ್ಟೇಟ್ ಗೌರ್ಮೆಂಟ್ ಅಲ್ಲ. ಟ್ಯಾಕ್ಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್, ಟ್ಯಾಕ್ಸ್ ಆ್ಯಂಡ್ ಲಾಟ್ರಿ, ಬೆಟ್ಟಿಂಗ್, ಗ್ಯಾಂಬ್ಲಿಂಗ್, ಸ್ಟೇಟ್ ಸೆಸ್ ಎಕ್ಸೆಟ್ರಾ ಇವೆಲ್ಲ ಆಗ್ತೈತೆ. ಇವೆಲ್ಲ ಮರ್ಜ್ ಆಗಿ ಆ ಟ್ಯಾಕ್ಸಿಗೆ ಹೋಗಿದೆ, GSTಗೆ. ಬಟ್ ಈಗಾದ್ರೂ 5 ಐಟಮ್ಸ್ ಹೊರಗಡೆ ಇದೆ. 5 petroleum products have kept out of the GST. Sir, what are those 5 petroleum are kept out of the GST? ಇಲ್ಲಿ ಕೊಟ್ಟಿಲ್ಲ, ಬಟ್ you just remember, you should remember 5 those items. So state governments will continue to levy VAT on alcoholic liquor for human consumption. ಅಂದರೆ GST ಜೊತೆಗೆ ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಮೇಲೆ GST ಇಲ್ಲ, ಅದು ಲಿಕ್ಕರ್ ಓನ್ಲಿ ಫಾರ್ ಲಿಕ್ಕರ್ ಬಿಟ್ಟು ಎಲ್ಲ ಉಳಿದ ಮೇಲೆ GST ಇದೆ. ಬಟ್ ಸ್ಟೇಟ್ ಗೌರ್ಮೆಂಟ್ ಏನಿದೆಯಲ್ಲ ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಮೇಲೆ ಕಂಟಿನ್ಯೂಸ್ಲಿ ಇನ್ನು ವ್ಯಾಟ್ ಹಾಕೊಂತ ಹೋಗ್ತದೆ. ವ್ಯಾಟ್ ಅಂದರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಸರ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಇನ್ಕಮ್ ಹೋಗ್ತಾ ಇಲ್ವಾ? ಏನೂ ಇಲ್ಲ, ಅದು ಸೆಂಟ್ರಲ್ ಟ್ಯಾಕ್ಸ್ ಬೇರೆ ಇದೆ ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಮೇಲೆ. ಬಟ್ ಇಫ್ ಇಟ್ ಇಸ್ ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಇಂಡಸ್ಟ್ರಿ ಕನ್ಸಂಪ್ಷನ್ ಅದ್ರ ಮೇಲೆ GST ಒಳಗಡೆ ಬರುತ್ತೆ ಅದು. ಸೊ ಟೊಬ್ಯಾಕೊ ಮತ್ತು ಟೊಬ್ಯಾಕೊ ಪ್ರಾಡಕ್ಟ್ಸ್ ಮೇಲೂ GST ಇದೆ, ಪ್ಲಸ್ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿನೂ ಇದೆ, ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸು ಇದೆ. ಸೊ
GST ರೇಟ್ಸ್ ಏನಿದೆಯಲ್ಲ ಆ ರೇಟ್ಸ್ ಇದೆ. ಒಂದು 0%, 3, 5, 12, 18 ಆ್ಯಂಡ್ 28%. ಆ್ಯಕ್ಚುಲಿ ಈಗ ಇದು ಚೇಂಜ್ ಆಗಿದೆ, 2025 ಚೇಂಜ್ ಆಗಿದೆ, ಬಟ್ ಈ ಟೆಕ್ಸ್ಟ್ ಬುಕ್ ಅಪ್ಡೇಟ್ ಆಗಿಲ್ಲ. Now it is the biggest tax reform of the country in independence. 30th June or 1st July is 2017 special, that's okay. Received midnight session of the parliament. ಇದು ಚೇಂಜ್ ಆಗಿರೋದು 101st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ಅಲ್ಲಿಂದ ಚೇಂಜ್ ಆಗಿದೆ. ಪ್ರೆಸಿಡೆಂಟ್ ವಿತ್ ಅಸೆಂಟ್ ಆಫ್ ಪ್ರೆಸಿಡೆಂಟ್ ಆನ್ 8 ಸೆಪ್ಟೆಂಬರ್ 2016. ಅದು ಇಂಟ್ರೊಡ್ಯೂಸ್ ಆಗಿರೋ ಆರ್ಟಿಕಲ್ 246A in the constitution that has been given the power to parliament and legislatures of the state government to make the rules and regulations laws with respect to GST, CGST, SGST, IGST, UT, GST. ಸೊ GST ಪೋರ್ಟಲ್ ಯಾವುದಿದೆ, www.gst.gov.in. .gov ಬಂತಂದ್ರೆ ಅದು ಗೌರ್ಮೆಂಟ್ ವೆಬ್ಸೈಟ್ ಅಂತೇಳಿ, .in ಬಂತಂದ್ರೆ ಅದು ಇಂಡಿಯನ್ ವೆಬ್ಸೈಟ್ ಅಂತೇಳಿ, ಇಂಡಿಯಾದಲ್ಲಿ ಅಷ್ಟೇ ಆಕ್ಸೆಸ್ ಮಾಡೋಕ್ಕಾಗುತ್ತೆ. ಅದು ನಿನ್ನ ಎಕ್ಸ್ಟ್ರಾ ನಾಲೆಜಿಗೆ ಹೇಳ್ತಾ ಇದೆ. ಸೊ ಏನಾಗುತ್ತೆ, ಎವ್ರಿ ಮಂತ್ ನಾವು GST ಫೈಲ್ ಮಾಡ್ತೇವೆ, ಕ್ಲೈಂಟಿಂದು ಫೈಲ್ ಮಾಡ್ತೇವೆ, GSTR 1 ಮಾಡ್ತೇವೆ, GSTR 3B ಮಾಡ್ತೇವೆ, ಎಲ್ಲನೂ ಆ್ಯನುವಲ್ ಬಂದಾಗ GSTR 9(9)C ಮಾಡ್ತೇವೆ. ಸೊ ಇಟ್ ಈಸ್ ಎವ್ರಿಥಿಂಗ್ ಈಸ್ ಗವರ್ನ್ಡ್ ಬೈ gst.gov.in. ಸೊ ಇಲ್ಲಿಗೆ ನಮ್ಮ ಈ ಬಜೆಟ್, ಗವರ್ನಮೆಂಟ್ ಬಜೆಟ್ ಆ್ಯಂಡ್ ಎಕಾನಮಿ ಮುಕ್ತಾಯ ಆಗುತ್ತೆ. ಆಲ್ಮೋಸ್ಟ್ 31 ಮಿನಿಟ್ಸ್ ಅಲ್ಲಿ ನಮ್ಮದು ಮುಗಿದಿದೆ. ಸೊ ಈ ವಿಡಿಯೋ ಮತ್ತೆ ನೋಡಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಕ್ವಶನ್ಗೆ ಆನ್ಸರ್ ಎಷ್ಟು ಬರೀಬೇಕಂತ ನೋಡಿ. ಇದು ನಿಮಗೆ 1 ಮಾರ್ಕ್ ಮತ್ತು 2 ಮಾರ್ಕ್ಸ್ ಕ್ವಶನ್ಗಾಗಿ ನಮ್ಮ 100x ಕಾಮರ್ಸ್ನ ಅಪ್ಲಿಕೇಶನ್ ಇದೆ, ಅಲ್ಲಿ ಲಾಗಿನ್ ಆಗಿ ನೀವು ಇದನ್ನು ಟೆಸ್ಟ್ ಮುಖಾಂತರ ತೊಗೊಳ್ಳೋದು ನಿಮಗೆ ಫ್ರೀ ಇದೆ ಅಂತ ಹೇಳ್ತಾ, ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ, ಮುಂದಿನ ಅಧ್ಯಾಯದ ವಿವರಣೆಯಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ವಿರಾಜ್ ಮಾಡುವ ನಮಸ್ಕಾರಗಳು. ಬಾಯ್, ಟೇಕ್ ಕೇರ್.